ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ, ಪೂಜೆ ಎಲ್ಲ ಆಯಿತು, ತಿಂಡಿ ಆಯಿತು. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಎಲ್ರಿಗೂ. ನಾವು ನಿನ್ನೆ ಈ ಹಬ್ಬಕ್ಕೆ ಅಂಥೇಳಿ ಯಾವ ಥರ ತಯಾರಿ ಮಾಡ್ಕೊಂಡ್ವಿ, ಮನೆಯೆಲ್ಲ ಯಾವ ಥರ ಕ್ಲೀನ್ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಆ ವಿಡಿಯೋನ ಹಾಕ್ತೀನಿ. ಇವಾಗ ನಾನು ಪೂಜೆ ಮಾಡಿದ್ದೆಲ್ಲ ತೋರಿಸ್ತೀನಿ. ಅದ್ರ ನೆಕ್ಸ್ಟ್ ನಾವು ಮನೆ ಯಾವ ಥರ ಕ್ಲೀನ್ ಮಾಡಿದ್ವಿ ಅಂತ ಕೂಡ ತೋರಿಸ್ತೀನಿ. ಸೊ ಎಲ್ಲರೂ ನೋಡ್ಕೊಂಡು ಬರ್ರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಆಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಶ್ವೇತಾ ಪಾಕಶಾಲೆ ಆ್ಯಂಡ್ ಕನ್ನಡ ವ್ಲಾಗ್ಸ್. ನಾವು ಯುಗಾದಿ ಹಬ್ಬಕ್ಕೆ ಅಂಥೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಸೊ ಇವಾಗ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹಸ್ಬೆಂಡು ಕರ್ಟನೆಲ್ಲ ತೆಗಿತಾ ಇದ್ದಾರೆ. ನಾವು ಯಾವಾಗಲೂ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ವಿ ಕ್ಲೀನ್ ಮಾಡೋದಕ್ಕೆ, ಬಟ್ ಇವತ್ತು ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಾಪು ಕೆಲವೊಂದು ಸರಿ ನಾವು ಕೆಲಸ ಸ್ಟಾರ್ಟ್ ಮಾಡಿ 1 ಗಂಟೆ 2 ಗಂಟೆ ಆದಮೇಲೆ ಮಲಗಬೇಕು ಅಂತ ಹಠ ಮಾಡ್ತಾ ಇರ್ತಾನೆ. ಸೊ ಅವನಿಗೆ ಮಲಗ್ಸೋಕ್ಕೆ ಸರಿಯಾಗಲ್ಲ. ಅವನಿಗೆ ಮಲಗಿಸ್ಬಿಟ್ರೆ ಆಮೇಲೆ ರೂಮ್ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ಫಸ್ಟೇ ನಾವು ರೂಮ್ ಕ್ಲೀನ್ ಮಾಡ್ಕೊಂಡು ರೆಡಿ ಎಲ್ಲ ಮಾಡಿ ಹೊರಗೆ ಹೋದರೆ ಅವ್ನು ಮಲಗಬೇಕು ಅಂದಾಗ ಆರಾಮಾಗಿ ಮಲಗಿಸ್ಬೋದು ಅಂಥೇಳಿ ಫಸ್ಟ್ ರೂಮ್ ಕ್ಲೀನ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟ್ ರೂಮ್ ಕ್ಲೀನ್ ಮಾಡ್ತಾಯಿದ್ದೀವಿ. ನಾವು ದೀಪಾವಳಿ, ಶ್ರಾವಣ, ಈ ಥರ ಯುಗಾದಿ ಹಬ್ಬಕ್ಕೆ, ದೊಡ್ಡ ಹಬ್ಬಕ್ಕೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೊತೀವಿ. ಎಲ್ಲದನ್ನೂ ಒಂದು ಸ್ವಲ್ಪನೇ ಎಲ್ಲೂ ಕೂಡ ಬಿಡ್ದಂಗೆ ಚೆನ್ನಾಗಿ ಡೀಪ್ ಕ್ಲೀನ್ ಮಾಡ್ಕೊತೀವಿ, ಮನೆಯೆಲ್ಲ ಧೂಳು ಹೊಡೆದು. ಸೊ ಇನ್ನು ಚಿಕ್ಕ ಚಿಕ್ಕ ಹಬ್ಬಗಳೆಲ್ಲ ಬಂದಾಗ ಮಾಮೂಲಿ ಧೂಳು ಅಂದ್ಕೊಂಡು ಕಸ ಗುಡಿಸ್ಕೊಂಡು ಒರೆಸ್ಕೊಂತೀವಿ ಅಷ್ಟೇ. ಅದಕ್ಕೆ ಅನಿಸುತ್ತೆ ನಮ್ಮ ಪೂರ್ವಜರೆಲ್ಲ ಈ ಥರ ಹಬ್ಬ, ಶಾಸ್ತ್ರ, ಸಂಪ್ರದಾಯ ಈ ಥರದ್ದೆಲ್ಲ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ನಾವು ಬೇರೆ ಟೈಮಲ್ಲಿ ನಮಗೆ ಮಾಡೋದಕ್ಕೆ ಮೂಡೇ ಬರಲ್ಲ. ಸೊ ಹಬ್ಬ ಇದೆ ಅಂತಂದರೆ ಮಾಡಲೇಬೇಕಾಗುತ್ತೆ. ಸೊ ನಾವು ಕ್ಲೀನಾಗಿ ಇಟ್ಕೊಂತೀವಿ. ಹಬ್ಬ ಇದೆ ಅಂತಂದರೆ ಮನೆ ಕ್ಲೀನ್ ಮಾಡ್ತೀವಿ, ಹಬ್ಬಕ್ಕೆ ಅಂತ ಹೊಸ ಬಟ್ಟೆ ತೊಗೋತೀವಿ, ಹಬ್ಬದ ಅಡುಗೆ ಮಾಡ್ತೀವಿ, ಹಬ್ಬಕ್ಕೆ ಅಂಥೇಳಿ ನೆಂಟರನ್ನ ಕರಿತೀವಿ. ಸೊ ಈ ಹಬ್ಬ ಅಂತಂದರೆ ಎಷ್ಟೆಲ್ಲ ಚೇಂಜ್ ಓವರ್ ಇರುತ್ತೆ ಅಲ್ವಾ ನಮ್ಮ ಲೈಫಲ್ಲಿ. ಅದಕ್ಕೆ ಎಲ್ಲ ಹಬ್ಬನೂ ನಾವು ಸೆಲೆಬ್ರೇಟ್ ಮಾಡಬೇಕು ಚೆನ್ನಾಗಿ. ಇವಾಗ ನೋಡ್ರಿ, ಹಸ್ಬೆಂಡ್ ಎಲ್ಲ ಧೂಳು ಹೊಡೆಯೋದೆಲ್ಲ ಮುಗೀತು ಅವ್ರದ್ದು. ಒಳಗಡೆ ಎಲ್ಲ ರೂಮ್ದು ಧೂಳೆಲ್ಲ ಹೊಡೆದು ಬಲೆ ಎಲ್ಲ ಕಟ್ಟಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಮಾಡಿ ಅವರು ಹಿಂದೆಗಡೆ ಸ್ವಲ್ಪ ಪ್ಯಾಸೇಜಲ್ಲಿ ಹಾಗೆ ಹಿಂದೆಗಡೆ ಕಿಟಕಿಯಲ್ಲಿ ಧೂಳು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ವಿಂಡೋ ಎಲ್ಲ ಕ್ಲೀನ್ ಮಾಡ್ಕೊಂಡು ವಿಂಡೋ ಅಲ್ಲಿ ಮೆಸ್ ಇರುತ್ತಲ್ಲ, ಆ ಮೆಸ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಧೂಳು, ಮಣ್ಣು ಥರ ಧೂಳು ಕೂತಿರುತ್ತಲ್ಲ, ಸೊ ಅದನ್ನು ಬ್ರಷಿಂದ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ನೆಕ್ಸ್ಟ್ ಕಸ ಗುಡಿಸ್ಕೊಂಡು ಒರೆಸ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಿಂಡೋ ಹತ್ರ ಹಗ್ಗ ಕಟ್ಟೀವಿ. ಸೊ ಅದು ಲಾಸ್ಟ್ ಇಯರ್ ಮಳೆಗಾಲದಲ್ಲಿ ಕಟ್ಟಿದ್ದು. ಸೊ ಮಳೆಗಾಲದಲ್ಲಿ ಬಟ್ಟೆ, ಪ್ಯಾಂಟ್ ಥರದ ಬಟ್ಟೆ ಎಲ್ಲ ಒಣಗಲ್ವಲ್ಲ, ಸೊ ಅದಕ್ಕೆ ಇಲ್ಲಿ ಕಿಟಕಿ ಹತ್ರ ಚೆನ್ನಾಗಿ ಗಾಳಿ ಬರುತ್ತೆ, ಸ್ಮೆಲ್ ಆಗಲ್ಲ ಅಂಥೇಳಿ ಕಟ್ಟಿದ್ವಿ. ಇಲ್ಲೇ ಒಣ ಹಾಕ್ತೀವಿ ಮಳೆಗಾಲದಲ್ಲಿ. ಇವಾಗ ನೋಡ್ರಿ, ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದಾಯಿತು. ಇವಾಗ ನೆಕ್ಸ್ಟ್ ಕೆಳಗಡೆ ಕಸ ಗುಡಿಸ್ಕೊಂಡು ಅದು ಧೂಳೆಲ್ಲ ಇರುತ್ತಲ್ಲ ಅದನ್ನು ಫಸ್ಟ್ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ನಾವು ನೀರಿಂದ ಕಿಟಕಿನ ಒರೆಸ್ತೇನೆ. ಯುಗಾದಿ ಅಂದರೆ ನಮಗೆ ಹೊಸ ವರ್ಷ ಕೂಡ ಹೌದು. ಈ ಹೊಸ ವರ್ಷದಲ್ಲಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ನೀವು ಅಂದ್ಕೊಂಡಿರೋ ಸಾಧನೆ ಸುಖಕರವಾಗಿ ಸಾಗಲಿ ನಿಮ್ಮ ಹಾದಿಯಲ್ಲಿ. ಹಾಗೆ ನೀವು ಈ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲಿ ಒರೆಸೋದಕ್ಕೆ ನೋಡ್ರಿ ಅಪೋಲೋ ಅವ್ರದ್ದು ಡಿಸ್ಇನ್ಫೆಕ್ಟೆಂಟ್ ಫ್ಲೋರ್ ಕ್ಲೀನರ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರ ಫ್ರೇಗ್ರೆನ್ಸು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಹಾಗೆ ತುಂಬ ಚೆನ್ನಾಗಿದೆ ಇದು. ಸೊ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸೀರೆದು ಜೋಕಾಲಿ ಕಟ್ಟಿದ್ದೀವಿ. ನಮ್ಮ ಪಾಪುಗೆ ಇದರಲ್ಲಿ ಡೇ ಟೈಮಲ್ಲಿ ಕಂಡ್ರೆ ಅವನಿಗೆ ಕಂಫರ್ಟು, ಅದರಲ್ಲಿ ತೂಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಹಾಗೆ ಕೂಡ ಜಾಸ್ತಿ ಟೈಮ್ ಮಲಗ್ತಾನೆ ಅವನದರಲ್ಲಿ. ಡೇ ಟೈಮ್ ಅವನಿಗೆ ಬೆಡ್ ಮೇಲೆ ಮಲಗಿಸಿದ್ರೆ 10 ನಿಮಿಷಕ್ಕೂ ಎದ್ದೆದ್ದು ಬರ್ತಾ ಇರ್ತಾನೆ. ಸೊ ಈ ಜೋಕಾಲಿಲಿ ಮಲಗಿಸಿ ತೂಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಜಾಸ್ತಿ ಹೊತ್ತು. ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದಾಗ 10 ಗಂಟೆ ಆಗಿತ್ತು. ಸೊ ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನಕ್ಕೆ ಊಟ ಅಡುಗೆ ಎಲ್ಲ ಮಾಡಿಟ್ಟು, ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಅಡುಗೆ ಮಾಡಿಟ್ಟು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕ್ಲೀನಿಂಗ್ ಎಲ್ಲ ಮುಗಿಯೋ ಅಷ್ಟೊತ್ತಲ್ಲಿ ರಾತ್ರಿ 10 ಗಂಟೆ ಆಯಿತು. ಸೊ 10 ಗಂಟೆಗೆ ಸ್ನಾನ ಮಾಡಿ ಊಟ ಮಾಡಿದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಮಳೆನೂ ಬಂತು 7 ಗಂಟೆಯಿಂದ. ಸ್ವಲ್ಪ 2 ಗಂಟೆ ಪವರ್ ಕೂಡ ಕಟ್ಟಾಗಿತ್ತು. ಸೊ ಹಾಗೆ ಚೇರು, ಕರ್ಟನೆಲ್ಲ ನೆಕ್ಸ್ಟ್ ಡೇಗೆ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಾಯಿತು. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.